ಕಾರ್ಕಳ ತಾಲೂಕಿನ ಕುಕ್ಕುಂದೂರಿನಲ್ಲಿರುವ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ಅತ್ಯಂತ ಪುರಾತನ ಮತ್ತು ಐತಿಹಾಸಿಕ ಹಿನ್ನೆಲೆಯುಳ್ಳ ಪುಣ್ಯಕ್ಷೇತ್ರವಾಗಿದೆ. ಕುಕ್ಕುಂದೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ಸುಮಾರು 800 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸವನ್ನು ಹೊಂದಿದೆ ಎಂದು ನಂಬಲಾಗಿದೆ. ಪುರಾಣಗಳ ಪ್ರಕಾರ ಈ ಭಾಗವು ಹಿಂದೆ ದಟ್ಟವಾದ ಅರಣ್ಯದಿಂದ ಕೂಡಿತ್ತು. ಈ ಪ್ರದೇಶದಲ್ಲಿ ದೇವಿಯು ನೆಲೆಸಲು ಕಾರಣವೇನೆಂದರೆ ಭಕ್ತರ ಕಷ್ಟಗಳನ್ನು ನೀಗಿಸಲು ಮತ್ತು ದುಷ್ಟಶಕ್ತಿಗಳ ಸಂಹಾರಕ್ಕಾಗಿ ದೇವಿಯು ಇಲ್ಲಿ ಆವಿರ್ಭವಿಸಿದಳು ಎಂಬ ನಂಬಿಕೆಯಿದೆ. ತುಳುನಾಡಿನ ಬಹುತೇಕ ದೇವಸ್ಥಾನಗಳಂತೆ ಇದು ಕೂಡ ಪರಶುರಾಮ ಸೃಷ್ಟಿಯ ಒಂದು ಭಾಗವಾಗಿದ್ದು ಸ್ಥಳೀಯ ತುಳು ಸಂಸ್ಕೃತಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ಇಲ್ಲಿನ ದೇವಿಯು ಶಾಂತ ಸ್ವರೂಪಿಯಾಗಿದ್ದು ಭಕ್ತರಿಗೆ ಅಭಯಹಸ್ತವನ್ನು ನೀಡುವ ಭಂಗಿಯಲ್ಲಿದ್ದಾಳೆ. ದೇವಸ್ಥಾನವು ಕರಾವಳಿ ಕರ್ನಾಟಕದ ಸಾಂಪ್ರದಾಯಿಕ ವಾಸ್ತುಶಿಲ್ಪ ಶೈಲಿಯಲ್ಲಿದೆ. ಗರ್ಭಗೃಹ, ತೀರ್ಥಮಂಟಪ ಮತ್ತು ನಮಸ್ಕಾರ ಮಂಟಪಗಳು ಶಿಲ್ಪಕಲೆಯಿಂದ ಕೂಡಿವೆ. ಕುಕ್ಕುಂದೂರು ದೇವಿಯನ್ನು ಆ ಪರಿಸರದ ಜನರು ಕುಕ್ಕುಂದೂರು ಅಮ್ಮ ಮತ್ತು ತುಳುವಿನಲ್ಲಿ ಉಲ್ಲಾಲ್ಜಿ ದೇವಸ್ಥಾನ ಎಂದು ಅತ್ಯಂತ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಪೂಜಿಸುತ್ತಾರೆ. ಸಂತಾನ ಭಾಗ್ಯ, ಕಂಕಣ ಭಾಗ್ಯ ಮತ್ತು ರೋಗ ರುಜಿನಗಳ ನಿವಾರಣೆಗಾಗಿ ಇಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತವೆ. ಇಲ್ಲಿ ವಾರ್ಷಿಕ ರಥೋತ್ಸವ ನಡೆಯುತ್ತದೆ. ಆ ದಿವಸ ಸಾವಿರಾರು ಭಕ್ತರು ಸೇರಿ ದೇವಿಯ ರಥವನ್ನು ಎಳೆಯುತ್ತಾರೆ. ಅದೇ ರೀತಿ ನವರಾತ್ರಿ ಉತ್ಸವ ನಡೆಯುತ್ತದೆ. 9 ದಿನಗಳ ಕಾಲ ದೇವಿಗೆ ವಿಶೇಷ ಅಲಂಕಾರ, ಭಜನೆ ಮತ್ತು ಚಂಡಿಕಾ ಹೋಮಗಳು ನಡೆಯುತ್ತವೆ. ಕಾರ್ತಿಕ ಮಾಸದಲ್ಲಿ ದೇವಸ್ಥಾನದ ಆವರಣವು ದೀಪಗಳಿಂದ ಕಂಗೊಳಿಸುತ್ತದೆ. ನೀವು ಇಲ್ಲಿಗೆ ಬರಬೇಕಾಗಿದ್ದರೆ ಮಂಗಳೂರು ಅಥವಾ ಉಡುಪಿಯಿಂದ ಕಾರ್ಕಳಕ್ಕೆ ಬಸ್ ವ್ಯವಸ್ಥೆ ಇದೆ. ಕಾರ್ಕಳ ಪೇಟೆಯಿಂದ ಸುಮಾರು 3-4 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ನೀವು ಅಲ್ಲಿಂದ ರಿಕ್ಷಾದಿಂದಲೂ ಬರಬಹುದು ಅಥವಾ ಸ್ಥಳೀಯ ಬಸ್ಗಳ ಮೂಲಕವೂ ಬರಬಹುದು. ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಮಂಗಳವಾರ ಮತ್ತು ಶುಕ್ರವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಪ್ರಾತಃ ಕಾಲದ ಪೂಜೆ ನಡೆಯುತ್ತದೆ. ಮಧ್ಯಾಹ್ನದ ಮಹಾಪೂಜೆ 12:30ರಿಂದ 1 ಗಂಟೆಯವರೆಗೆ. ರಾತ್ರಿಯ ಮಹಾಪೂಜೆ 7:30ರಿಂದ 8 ಗಂಟೆಯವರೆಗೆ ಇರುತ್ತದೆ. ಪ್ರತಿನಿತ್ಯ ಈ ದೇವಸ್ಥಾನ ತೆರೆದಿರುತ್ತದೆ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ದೇವಸ್ಥಾನದ ಕಚೇರಿಯನ್ನು ಸಂಪರ್ಕಿಸಬಹುದು. ಥ್ಯಾಂಕ್ ಯು.